ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿಗೆ ಬಿಡಬೇಕಾದಂಥ ನೀರನ್ನು ಬಿಟ್ಟು ಹೆಚ್ಚುವರಿ ನೀರಿನಲ್ಲಿ ಬೆಂಗಳೂರಿಗೆ ಕುಡಿಯೋದಕ್ಕೆ ಹಾಗೂ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರಿಸಲಿಕ್ಕೆ ಕರ್ನಾಟಕ ಮೇಕೆದಾಟಿನ ಹತ್ತಿರ ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ ಆಸೆ ಪಡ್ತಿತ್ತು. ಅದರ ವಿರುದ್ಧ ನೆರೆಯ ತಮಿಳುನಾಡು ಸುಪ್ರೀಂ ಕೋರ್ಟಲ್ಲಿ ಈ ಯೋಜನೆಗೆ ಅನುಮತಿ ನೀಡಬಾರದೆಂದು ಸುಪ್ರೀಂ ಕೋರ್ಟಿನಲ್ಲಿ ದಾವೆ ಹೂಡಲಾಗಿತ್ತು. ಆ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟು ವಜಾಗೊಳಿಸಿದೆ. ಇದು ಕರ್ನಾಟಕದ ಮಟ್ಟಿಗೆ, ಅದರಲ್ಲೂ ಬೆಂಗಳೂರಿನ ಜನಸಾಮಾನ್ಯರ ಮಟ್ಟಿಗೆ ಒಳ್ಳೆಯ ವಿಚಾರ. ಈಗ ರಾಜ್ಯ ಸರ್ಕಾರ ಮುಂದಿನ ಪ್ರೊಸೀಜರ್ ಏನಿದ್ದದು ಅದರ ಮೂಲಕ ಮುಂದುವರೆದು ಜಲಾಶಯದ ನಿರ್ಮಾಣಕ್ಕೆ ಮುಂದಾಗಬೇಕು. ಕೇಂದ್ರದ ಕೈಗಾರಿಕೆ ಹಾಗೂ ಉಕ್ಕು ಸಚಿವರನ್ನು ಇಲ್ಲಿ ಆಡಳಿತ ವರ್ಗದವರು, ಆಡಳಿತ ಪಕ್ಷದ ನೀರಾವರಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಟೀಕೆ ಮಾಡ್ತಿದ್ರು. ಮೋದಿ ಕೈಲಿ 5 ನಿಮಿಷಕ್ಕೆ ನಾನು ಮೇಕೆದಾಟಿಗೆ ಅನುಮತಿ ನೀಡಿಸ್ತೀನಿ ಅಂತ ಹೇಳ್ತಿದ್ರು. ಅನುಮತಿ ನೀಡಿಸೋದಕ್ಕೆ ಹೇಳಿ ಅವ್ರಿಗೆ ಅಂತ. ಈಗ ಸರ್ಕಾರ ತನ್ನ ಕೆಲಸವನ್ನು ಯಾರ ಮೇಲೂ ಸಬೂಬು ಇಳದೆ ಈ ಕೂಡಲೇ ಮೇಕೆದಾಟಿನ ಜಲಾಶಯದ ನಿರ್ಮಾಣಕ್ಕೆ ಹಸಿರು ನಿಶಾನೆಯನ್ನು ತೋರಬೇಕು. ಈಗ ಯಾರ ಪರ್ಮಿಷನ್ನು ಬೇಕಾಗಿಲ್ಲ. ಮುಂದಿನ ಆಯಾ ಸಂಬಂಧಪಟ್ಟಂಥ ಜಲಾಶಯದ ನಿರ್ಮಾಣಕ್ಕೆ ಬೇಕಾದಂಥ ಯಾವ ಇಲಾಖೆಗಳು ಏನೇನು ಪ್ರೊಸೀಜರ್ ಮಾಡಬೇಕೋ ಆ ಪ್ರೊಸೀಜರ್ ಪ್ರಕಾರ ಇಲ್ಲಿಯ ಕರ್ನಾಟಕ ಸರ್ಕಾರ ಆಯಾ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಮಾಹಿತಿ ನೀಡ್ತಾ ಹೋಗಬೇಕು. ಸುಪ್ರೀಂ ಕೋರ್ಟ್ ಯಾವ ರೀತಿ ಆಲಿಸ್ತು ಅಂದರೆ, ಕಳೆದ 5-6 ವರ್ಷಗಳಿಂದ ತಮಿಳುನಾಡಿಗೆ ಬಿಡಬೇಕಾದಂಥ ಕಾವೇರಿ ಹೈ ತೀರ್ಪಿನ ಪ್ರಕಾರ ಬಿಡಬೇಕಂದಂಥ ನೀರು ಹೆಚ್ಚುವರಿಯಾಗಿ ಸಮುದ್ರಕ್ಕೆ ಹರಿದು ಹೋಗಿರುವಂಥ ನೀರು, ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಂಥ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಇವತ್ತು ನೆರೆಯ ತಮಿಳುನಾಡಿನ ಇಲ್ಲಿ ಆಡಳಿತ ಪಕ್ಷದ ಮೈತ್ರಿ ಸರ್ಕಾರ, DMK ಸರ್ಕಾರದ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಂಥ ಅರ್ಜಿಯನ್ನು ವಜಾಗೊಳಿಸಿದೆ. ನೀವು ತಡವಾಗಿ ಅರ್ಜಿ ಹಾಕಿದ್ದೀರಿ, ಕರ್ನಾಟಕ ಸರ್ಕಾರ ಜಲಾಶಯ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಅನುಮತಿ ನೀಡಿದಾಗಲೇ ನೀವು ಬಂದು ಅರ್ಜಿ ಹಾಕಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡುವುದು ಒಳ್ಳೆಯದಲ್ಲ ಅಂಥೇಳಿ ಸುಪ್ರೀಂ ಕೋರ್ಟು ಅಭಿಪ್ರಾಯವನ್ನು ಪಟ್ಟು ಆ ಅರ್ಜಿಯನ್ನು ಅನೂರ್ಜಿತಗೊಳಿಸಿದೆ. ಹಾಗಾಗಿ ಈಗೇನು ಆಡಳಿತ ಪಕ್ಷ ಚುನಾವಣೆಗೆ ಮೊದಲು 2023 ಚುನಾವಣೆಗೆ ಮೊದಲು ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತೇನು ಮೇಕೆದಾಟಿನಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಆ ಮೂಲಕ ರಾಜ್ಯದಲ್ಲಿ 136 ಶಾಸಕರು ಗೆದ್ದು ಅಭೂತಪೂರ್ವ ಜನಬೆಂಬಲದ ಸರ್ಕಾರವನ್ನು ಏನು ರಚನೆ ಮಾಡಿದ್ದಾರೆ, ಆ ಮೂಲಕ ಸರ್ಕಾರ ರಾಜ್ಯದ ಜನತೆಗೆ ಈ ಮೂಲಕ ನ್ಯಾಯವನ್ನು ದೊರಕಿಸಿಕೊಡಬೇಕು. ಆ ನಿಟ್ಟಿನಲ್ಲಿ ಮುಂದುವರಿಯೋದಕ್ಕೆ ಈಗ ಸರ್ಕಾರಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಆ ಮೂಲಕ ಸುಪ್ರೀಂ ಕೋರ್ಟು ಈ ಸಂದರ್ಭದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಕ್ಕೆ ಬರುವುದಿಲ್ಲ ಅಂಥೇಳಿ ನೆರೆಯ ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಂಥ ಅರ್ಜಿಯನ್ನು ವಜಾಗೊಳಿಸುವುದರಿಂದ ಈಗ ಯಾವುದೇ ಜಲಾಶಯದ ನಿರ್ಮಾಣಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಕೂಡಲೇ ಜಲಾಶಯದ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ಯಾವ್ಯಾವ ಅಧಿಕಾರಿಗಳ ಹತ್ರ ಹೋಗಿ ಈ ಆದೇಶವನ್ನು ಪಡೆದು ನಮಗೆ ಅನುಮತಿ ನೀಡಿ ಅಂಥೇಳಿ ದಯವಿಟ್ಟು ಜಲಾಶಯವನ್ನು ನಿರ್ಮಾಣ ಮಾಡಿ. ಆ ಮೂಲಕ ಅಲ್ಲೆಲ್ಲೋ ದಕ್ಷಿಣ ಕನ್ನಡ ಜಿಲ್ಲೆಯ ಎತ್ತಿನ ಹೊಳೆ ನೀರೇನು ಅಲ್ಲಿಂದ ಇಲ್ಲಿಗೆ 100 ಕಿಲೋಮೀಟ್ರ್ ದೂರ ಬರಬೇಕು, ಅದರ ಬದಲಾಗಿ ಮೇಕೆದಾಟಿನ ನೀರನ್ನೇ ಏತ ನೀರಾವರಿಗಳ ಮೂಲಕ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇರ್ತಕ್ಕಂಥ ನೀರನ್ನೇ ಹಳೆ ಮೈಸೂರು ಭಾಗದ ಒಂದಷ್ಟು ಬರಗಾಲ ಪೀಡಿತ ಜಿಲ್ಲೆಗಳಿಗೆ ಆ ನೀರನ್ನು ಹರಿಸ್ಬೋದು. ಹಾಗಾಗಿ ಸರ್ಕಾರ ಈ ಕೂಡಲೇ
ಮೇಕೆದಾಟು ಯೋಜನೆಗೆ ಏನೇನು ಜಲಾಶಯ ನಿರ್ಮಾಣಕ್ಕೆ ಅನುಮತಿ ಬೇಕೋ, ಯಾರ್ಯಾರ ಹತ್ರ ಅನುಮತಿ ಬೇಕೋ ಆ ಅನುಮತಿಯನ್ನೆಲ್ಲ ಪಡೆದು ದಯವಿಟ್ಟು ಮುಂದುವರಿಯಲಿ ಅಂತ ಆಶಿಸ್ತಾ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಸಹೋದರ ಸಹೋದರಿಯರೇ, ತಂದೆ ತಾಯಿ ಸಮಾನರೇ, ನನ್ನ SP ಮಲ್ಲೇಶ್ BMTC @ಕರುನಾಡು 123 ಅನ್ನುವಂಥ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಇನ್ನೂ ಹೆಚ್ಚಿನ ವಾಸ್ತವಿಕ ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಬರೋದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಶುಭ ದಿನ.